ಚನ್ನರಾಯಪಟ್ಟಣ ತಾಲೂಕಿನ ಅಂತನಹಳ್ಳಿ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರತಕ್ಕಂಥ ಘಟನೆ ನಡೆದಿದೆ. 24 ವರ್ಷದ ಜಗದೀಶ್ ಮೃತ ವ್ಯಕ್ತಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಸ್ನೇಹಿತರೆ ಕಂಠಪೂರ್ತಿ ಕೂಡಿಸಿ ನಂತರ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಮೃತ ಜಗದೀಶ್ ಗುರುವಾರ ಮನೆಯಲ್ಲೇ ಇದ್ರು. ಬಸವ ಮಂಜೇಗೌಡ ಅಂತಕ್ಕಂಥ ಮೊದಲಾದರೂ ಅವರ ಸ್ನೇಹಿತರು ಮನೆ ಬಳಿ ಬಂದು ಜಗದೀಶನ್ನ ಕರ್ಕೊಂಡು ಹೋಗಿದ್ರಂತೆ. ನಂತರ ಮಲ್ಲನಘಟ್ಟ ಗ್ರಾಮದ ಬಳಿ ಬಸವ ಮಂಜೇಗೌಡ ಜೊತೆಯಲ್ಲಿ ಸೋಮಶೇಖರ್, ದಿಲೀಪ್ ಎಲ್ಲರೂ ಸೇರಿ ಪಾರ್ಟಿ ಮಾಡಿದ್ದಾರೆ. ಸಂಜೆ ಜಗದೀಶ್ ಸಹೋದರ ರವಿಗೆ ಕರೆ ಮಾಡಿದ ಗುಂಪಿನಲ್ಲಿದ್ದ ಬಸವ ಎಂಬಾತ ನಿಮ್ಮ ಅಣ್ಣ ಜಗದೀಶ್ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಅಂತ ತಿಳಿಸಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆ ಶೋಧ ಕಾರ್ಯವನ್ನು ನಡೆಸಿ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಜಗದೀಶ್ ಸಾಲ ಪಡೆದ ಹಣವನ್ನ ವಾಪಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸ್ನೇಹಿತರೇ ಜಗಳ ತೆಗೆದು ಅದು ವಿಕೋಪಕ್ಕೆ ಹೋಗಿ ಸಮೀಪದ ಕೆರೆಗೆ ತಳ್ಳಿ ಕೊಲೆ ಮಾಡಿದ್ದಾರೆ ಅಂತ ಜಗದೀಶ್ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ಸರ್, ನಿನ್ನೆ ಬಸವ ಮಂಜಾನವ್ರು ಇಬ್ಬರು ಬಂದು ನಮ್ಮನೆಯವ್ರು ಕರ್ಕೊಂಡು ಹೋದ್ರು ಸರ್. 12:30 ಆಗಿತ್ತು ಸರ್. ಅದಕ್ಕೆ ಅಲ್ಲಿ ಹೋಗಿ ಚೆನ್ನಾಗಿ ಕುಡಿಸಿ ಇದು ಮಾಡಿ ಸಾಯಿಸಿಬಿಟ್ಟವ್ರೆ ಸರ್. ಬಸವ ಮಂಜ ಸರ್ ದುಡ್ಡು 10,000 ದುಡ್ಡು ಕೊಟ್ಟಿದ್ರು ಸರ್. 10% ಬಡ್ಡಿ ಮೇಲೆ ದುಡ್ಡು ಕೊಟ್ಟವ್ರೆ ಸರ್. ನಮ್ಮ ಮಂತ್ರಿಗೆ 50,000 ಕೊಡು, ಇಲ್ಲ ಸಾಯ್ತು ನಿನ್ನ ದುಡ್ಡು ಬಡ್ಡಿ ಕೊಡಿಲ್ಲ ಅಂದರೆ ಕುಡ್ಸು ಎಣ್ಣೆಯ ಅಂತ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾರೆ ಸರ್. ಆಮೇಲೆ ಒಂದ್ಸಲಿ ಗಲಾಟೆ ಆಗಿತ್ತು ಸರ್. ಎದೆಗೆಲ್ಲ ಒದ್ದು ಆಸ್ಪತ್ರೆಗೆಲ್ಲ ಸೇರಿಸಿದ್ರು ಸರ್. ಅದು ಗ್ರಾಫ್ ಲೈಸಿಗೆ ಸೇರಿಸಿದ್ರು ಸರ್. ನಾವು ಮಿಸ್ ಸರ್ 18 ವರ್ಷ ಆಯ್ತು ಮದುವೆಗೆ. 17-18 ವರ್ಷ ಆಗೈತೆ. ಇನ್ನು ಬುಡಕ್ಕಲ್ಲ ಕಣ್ಣ ನನ್ನ ಮಗನೇ. ಒಂದ್ಸಲಿ ಬಚಾವಾಗಿದೆಯಾ, ಇನ್ನೊಂದ್ಸಲಿ ಸಿಕ್ಕಿದ್ರೆ ಮಾತ್ರ ಬುಡಕ್ಕಲ್ಲ ಅಂದನು ಸರ್. ನೆನ್ನೆ ಮಾಡೇ ಬಿಟ್ಟವನು ಸರ್.